ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ 3300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಆರ್ ಕೂಡ ಅಪ್ರೂವ್ಡ್. ಓವರ್ ಟ್ಯಾಂಕ್ ಆಗಿರ್ಬೋದು, ಅಮ್ಯುನಿಟೀಸ್ ಆಗಿರ್ಬೋದು, ಸುತ್ತ ಕಾಂಪೌಂಡ್ ವಾಲ್ ಆಗಿರ್ಬೋದು, ಎಲ್ಲದೂ ಕೂಡ ಎ ಕ್ಲಾಸ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಲೇಔಟ್. 4.5 ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು 88 ಸೈಟ್ಗಳಿದಾವೆ. 30 ಫೀಟ್ ತಾರ್ ರೋಡ್ ಹಾಕಿದ್ದಾರೆ, ಮತ್ತೆ ಸಬ್ ರೋಡ್ ಎಲ್ಲ 25 ಫೀಟ್ ಬಂದಿದೆ. ಮತ್ತೆ ಇಲ್ಲಿ 30-30 ಇದೆ, 30-40 ಇದೆ, 40-40 ಇದೆ. ಅದು ಬಿಟ್ರೆ ಆಡ್ ಡೈಮೆನ್ಷನ್ ಅಲ್ಲಿ ಕೂಡ ಸೈಟ್ಗಳಿದಾವೆ. ರಾಮನಗರ ಚನ್ನಪಟ್ಟಣ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಇದು. ನೋಡಿ, ಕರೆಂಟಿನ ವ್ಯವಸ್ಥೆನ ಆಲ್ರೆಡಿ ರನ್ನಿಂಗ್ ಇದೆ. 2 ಬೋರ್ವೆಲ್ಗಳು ಇರ್ತಕ್ಕಂಥದ್ದು, ಜೊತೆಗೆ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಇಲ್ಲಿ ಒಂದೊಳ್ಳೆ ರೆಂಟಲ್ ಇನ್ಕಮ್ಗೆ ಯೋಗ್ಯತೆ ಇರ್ತಕ್ಕಂಥ ಲೇಔಟ್ ಅಂತ ಹೇಳ್ಬೋದು. SA ಲೇಕ್ ವ್ಯೂ ಮೆಡೋಸ್ ಈ ಲೇಔಟ್ ಅಲ್ಲಿ ಸೈಟ್ಗಳನ್ನ ಕೊಡ್ತಾ ಇರೋರು. ಇಲ್ಲಿ ಯಾರೆಲ್ಲ ಸೈಟ್ ತಗೊಂತಿರೋ ಒಂದೊಳ್ಳೆ ಅಪ್ರಿಸಿಯೇಷನ್ ಬರೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಯಾರೆಲ್ಲ ಮೈಸೂರು ರೋಡಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ರೋ ಅಂಥವ್ರಿಗಾಗಿನೇ ನಾನಿವತ್ತು ಬೆಂಗಳೂರಿಂದ ಸೀದಾ ಬಿಡದಿ ದಾಟ್ಕೊಂಡು ರಾಮನಗರಕ್ಕೆ ಬಂದಿದ್ದೀನಿ. ರಾಮನಗರ ಮಾರ್ಕೆಟಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ SA ಲೇಕು ಮೆಡೋಸ್ ಅಂತಕ್ಕಂಥ ಲೇಔಟಲ್ಲಿದ್ದೀನಿ. ಸ್ನೇಹಿತರೆ, ಎಲ್ಲ ಸೈಟ್ಗಳು ಸೇಲಿಗಿರ್ತಕ್ಕಂಥದ್ದು, ಒಳ್ಳೆ ಕ್ವಾಲಿಟಿ ಅಮ್ಯುನಿಟೀಸ್ ಇರ್ತಕ್ಕಂಥ ಲೇಔಟ್ ಇದು. ನೀವೇ ನೋಡ್ತಾ ಇದ್ದೀರಾ, ಓವರ್ ಟ್ಯಾಂಕ್ ಆಗಿರ್ಬೋದು, ಅಮ್ಯುನಿಟೀಸ್ ಆಗಿರ್ಬೋದು, ಸುತ್ತ ಕಾಂಪೌಂಡ್ ವಾಲ್ ಆಗಿರ್ಬೋದು, ಎಲ್ಲದೂ ಕೂಡ ಎ ಕ್ಲಾಸ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಲೇಔಟ್. ನೋಡಿ, ಈ ಪ್ರಾಜೆಕ್ಟ್ ಬಂದು 4.5 ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು 88 ಸೈಟ್ಗಳಿದಾವೆ. 88 ಸೈಟ್ಗಳಲ್ಲಿ ಡೈಮೆನ್ಷನ್ ಏನಾದ್ರು ಕೇಳೋದಾದ್ರೆ 30-30 ಇದೆ, 30-40 ಇದೆ, 40-40 ಇದೆ. ಅದು ಬಿಟ್ರೆ ಆಡ್ ಡೈಮೆನ್ಷನ್ ಅಲ್ಲಿ ಕೂಡ ಸೈಟ್ಗಳಿದಾವೆ. ನೋಡಿ, ಇದು ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದ್ರೆ ಆರ್ ಕೂಡ ಅಪ್ರೂವ್ಡ್. ಆರ್ ಕೂಡ ಅಂತ ಅಂದ್ರೇನು? ರಾಮನಗರ ಚನ್ನಪಟ್ಟಣ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಇದು. ನೋಡಿ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, 2025ರಲ್ಲೇ ರಾಮನಗರನ ಬೆಂಗಳೂರು ಸೌತ್ ಅಂತ ತಗೊಂಡ್ರು. ಅಂದ್ರೆ ಬೆಂಗಳೂರು ಸೌತಿಗೆ ಸೇರಿರ್ತಕ್ಕಂಥದ್ದು, ಅಂದ್ರೆ ಇದು ಕೂಡ ಬೆಂಗಳೂರಿಗೆ ಸೇರಿರ್ತಕ್ಕಂಥದ್ದು. ಬಟ್ 2025ಕ್ಕಿಂತ ಮುಂಚೆನೆ ಈ ಲೇಔಟ್ ಎಲ್ಲಾ ದಾಖಲಾತಿಗಳನ್ನು ಅಪ್ರೂವ್ಡ್ ತಗೊಂಡೋಗಿದೆ. ಹಾಗಾಗಿ ಆರ್ ಕೂಡ ಅಪ್ರೂವ್ಡ್ ಬಂದಿದೆ. ಇಲ್ಲ, ಇವತ್ತಿನ ದಿನ ಏನಾದರೂ ಲೇಔಟ್ ಮಾಡಿದ್ರೆ ಇದು BMRDA ಅಪ್ರೂವ್ಡ್ ಆಗಿ ಡಾಕ್ಯುಮೆಂಟ್ ಬರ್ತಾ ಇತ್ತು. ಅಂದರೆ ಇಲ್ಲಿ ಯಾರೆಲ್ಲ ಸೈಟ್ ತೊಗೊತಿರೋ ಒಂದೊಳ್ಳೆ ಅಪ್ರಿಷಿಯೇಷನ್ ಬರೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಸೊ ಹಾಗಾಗಿ ಇದು ಆರ್ ಕೂಡ ಅಪ್ರೂವ್ಡ್ ಆಗಿದೆ. ಇಡೀ ಎಂಟೈರ್ ಲೇಔಟು ನೋಡಿ, ಎಂಟೈರ್ ಲೇಔಟು 11/A ಖಾತಾ ಬರುತ್ತೆ. ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ A ಖಾತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಇಲ್ಲಿ ತಗೊಳ್ಳತಕ್ಕಂಥ ಪ್ರತಿಯೊಂದು ಸೈಟು ರೂಢಾ ಅಪ್ರೂವ್ಡ್. ಸೊ ಅಂದರೆ ರಾಮನಗರ ಚನ್ನಪಟ್ಟಣ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಪ್ರೂವ್ಡ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಪ್ರತಿ ಸೈಟ್ಗೂ ಇರ್ತಕ್ಕಂಥದ್ದು. ಪ್ರತಿ ಸೈಟ್ಗೂ ಇಂಡಿವಿಜುವಲ್ A ಖಾತಾ ಇದೆ. ನೋಡಿ, ನಿಮ್ಗೆ ಆಗಲೇ ಹೇಳಿದೆ, ಅಮ್ಯುನಿಟೀಸ್ ಅಂತ ಬಂದರೆ ಯಾವುದ್ರಲ್ಲೂ ಕಡಿಮೆ ಇಲ್ಲ, ಎಲ್ಲದೂ ಕೂಡ ಟಾಪ್ ನಚ್ಚಲ್ಲೇ ಇದೆ. ಫಾರ್ ಎಕ್ಸಾಂಪಲ್, ನಾವು ಹೆಂಗೆ BMRDA ಅಲ್ಲಿ ತೊಗೊತೀವೋ ಅದೇ ಥರನೇ ಇದು ಡೆವಲಪ್ಮೆಂಟೇ ಇರ್ತಕ್ಕಂಥದ್ದು. ಸೊ ನೋಡಿ, ಕರೆಂಟಿನ ವ್ಯವಸ್ಥೆನ ಆಲ್ರೆಡಿ ರನ್ನಿಂಗ್ ಇದೆ. ಇಲ್ಲೇನಾದರೂ ಮನೆ ಕಟ್ಕೋತೀನಿ ಅಂದರೆ ಕರೆಂಟಿಗೆ ಇದಕ್ಕೆ ಅಲ್ಲಿ ಅವಶ್ಯಕತೆ ಇಲ್ಲ, ಆಲ್ರೆಡಿ ರೆಡಿ ಇದೆ. ಮತ್ತು ರೋಡ್ ವೈಸ್ ಅಂತ ಬಂತಂದರೆ 30 ಫೀಟ್ ತಾರ್ ರೋಡೇ ಹಾಕಿದ್ದಾರೆ, ಮತ್ತು ಸಬ್ ರೋಡ್ ಎಲ್ಲ 25 ಫೀಟ್ ಬಂದಿದೆ. ಮತ್ತು ಇಲ್ಲಿ ಬೋರಿನ ವ್ಯವಸ್ಥೆ ತಗೊಂಡ್ರೆ 2 ಬೋರ್ವೆಲ್ಗಳು ಇರ್ತಕ್ಕಂಥದ್ದು, ಜೊತೆಗೆ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಅಲ್ಲಿ ನೋಡ್ತಾ ಇರ್ಬೋದು, SA ಲೇಕ್ ವ್ಯೂ ಮೆಡೋಸ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಡ್ಜ್ ಕೂಡ ಇದೆ ಆ ಓವರ್ ಹೆಡ್ ಟ್ಯಾಂಕ್ ಮೇಲೆ. ಮತ್ತು ಸೈಟ್ ನಂಬರ್ ಆಗಿರ್ಬೋದು, ಡಿಮಾರ್ಕೇಶನ್ಸ್ ಆಗಿರ್ಬೋದು, ಎಲ್ಲದೂ ರೆಡಿ ಇದೆ ಸ್ನೇಹಿತರೆ. ಮತ್ತು ಸುತ್ತ ಕಾಂಪೌಂಡ್ ವಾಲ್ ಇರೋದ್ರಿಂದ ಒಂದು ಸೆಕ್ಯೂರಿಟಿ ಸೇಫ್ಟಿ ವ್ಯವಸ್ಥೆಗೆ ಏನೂ ತೊಂದರೆ ಇಲ್ಲ. ಸೊ ಎಲ್ಲದೂ ಕೂಡ ಸೂಪರ್ ಆಗಿದೆ. ಮತ್ತು ಆಮೇಲೆ ಎಂಟೈರ್ ಲೇಔಟ್ಗೆ ಟ್ರೀ ಗಾರ್ಡ್ಗಳನ್ನ ಹಾಕಿದ್ದಾರೆ, ಟ್ರೀಗಳಿದ್ದಾವೆ. ಹಾಗಾಗಿ ಇಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಒಂದು ಯೋಗ್ಯ ಇರ್ತಕ್ಕಂಥ ಒಂದು ಲೇಔಟ್ ಅಂತಲೇ ಹೇಳ್ಬೋದು. ಜೊತೆಗೆ 2-3 ದೊಡ್ಡ ಪಾರ್ಕ್ಗಳನ್ನೇ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನೋಡಿ, ಈ ಲೇಔಟ್ ಪಕ್ಕನೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದು 750 ಎಕರೆಯಲ್ಲಿ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ, ಅಂದರೆ ಯೂನಿವರ್ಸಿಟಿ ಬರ್ತಾ ಇದೆ. ಅದು ಬರೋದ್ರಿಂದ ಇಲ್ಲಿ ಒಂದೊಳ್ಳೆ ರೆಂಟಲ್ ಇನ್ಕಮ್ಗೆ ಯೋಗ್ಯತೆ ಇರ್ತಕ್ಕಂಥ ಲೇಔಟ್ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಮನೆ ಕಟ್ತಿರೋ ಅಥವಾ ರೂಮ್ ಕಟ್ಸ್ತಿರೋ ಒಂದೊಳ್ಳೆ ರೆಂಟಲ್ ಇನ್ಕಮ್ನ ಕೂಡ ತಗೋಬೋದು. ಸೊ ಅದು ಕೂಡ ಡೆವಲಪ್ಮೆಂಟ್ಗೆ ಒಂದು ಕಾರಣ. ಮತ್ತು ರಾಮನಗರ ಏನು ಮಾರ್ಕೆಟ್ ನೋಡ್ತಾ ಇದ್ರು, ಪೊಲೀಸ್ ಸ್ಟೇಷನಿಂದ ಸ್ಟ್ರೈಟಾಗಿ ಬಂದರೆ ರೈಟ್ ಸೈಡ್ ಮಾರ್ಕೆಟ್ ಬರುತ್ತೆ. ಆ ಮಾರ್ಕೆಟಿಂದ 1.5 ಕಿಲೋಮೀಟರ್ ಒಳಗಡೆ ಬಂದರೆ ಈ ಲೇಔಟ್ ಸಿಗ್ತಕ್ಕಂಥದ್ದು. ಸೊ ನೀವೇ ನೋಡ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೇಔಟು, ಅದರಲ್ಲೂ ಒಳ್ಳೆ ಲೀಗಲ್ ಅಪ್ರೂವ್ಡ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಇರ್ತಕ್ಕಂಥ ಟೈಟಲ್ ಕ್ಲಿಯರ್ ಇರ್ತಕ್ಕಂಥ ಲೇಔಟ್. ನೋಡಿ, ರಾಮನಗರ ಬಿಡದಿ ಮೈಸೂರುವರೆಗೂ ಟೂರಿಸ್ಟ್ ಪ್ಲೇಸೇ ಹೌದು. ಸೊ ಈ ಲೇಔಟ್ಗೆ ಹೇಳ್ಬೇಕಂದ್ರೆ 500 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅಂತೇಳಿ ಒಂದು ವಾಟರ್ ಗೇಮಿಂಗ್, ಅಂದರೆ ಬೋಟು ಅವೆಲ್ಲ ಇರ್ತಾವೆ, ಅಲ್ಲೆಲ್ಲ ಟೂರಿಸ್ಟ್ ಅವ್ರು ಬರ್ತಾರೆ. ಸೊ ಅವ್ರು ಬರೋದ್ರಿಂದ ನೀವು ಇಲ್ಲಿ ಆರಾಮ್ಸೆ ಬಾಡಿಗೆ ಕೂಡ ಕೊಡ್ಬೋದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಜಾಗದಲ್ಲಿ Airbnb ಅವೆಲ್ಲ ಗೊತ್ತಿರ್ಬೋದು ನಿಮಗೆ, ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಂಟು ಕೂಡ ಬರುತ್ತೆ ಈ ಲೇಔಟಲ್ಲಿ ನೀವು ಸೈಟ್ ತೊಗೊಳೋದ್ರಿಂದ. ನೋಡಿ, ಇನ್ನೊಂದು ಡೆವಲಪ್ಮೆಂಟ್ ಹೇಳ್ಬೇಕಂದ್ರೆ, ಈ ಲೇಔಟ್ ಸುತ್ತಮುತ್ತ 1,500 ಎಕರೆಯಲ್ಲಿ ಡೆವಲಪ್ಮೆಂಟ್ ಬರ್ತಾ ಇದೆ KHB ಅವ್ರದ್ದು. ಸೊ ಅದು ಬರೋದ್ರಿಂದ ಬೇರೆ ಯಾವ ಲೇಔಟು ನೀವು ನೋಡೋದಕ್ಕಾಗಲ್ಲ, ಇರೋದೇ ಇದೊಂದು ಲೇಔಟು. ಹಾಗಾಗಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಸಿಗುತ್ತೆ ಇಲ್ಲಿ.
ಮತ್ತು ಪ್ರೈಸ್ನ ವಿಚಾರಕ್ಕೆ ಬಂದರೆ ಡಾಕ್ಯುಮೆಂಟ್ ಅಂತೂ ಟಾಪ್ ನಾಚು. ಪ್ರೈಸ್ ಅಂತ ಬಂದರೆ 3,404 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ 104 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂದರೆ 3,300 ರೂಪಾಯಿ ಪರ್ ಸ್ಕ್ವೇರ್ ಫೀಟು. 30-30 ಬೇಕಾ, 30-40 ಬೇಕಾ, 40-40 ಬೇಕಾ, ಎಲ್ಲ ಥರ ಡೈಮೆನ್ಷನಲ್ಲೂ ಇಲ್ಲಿದ್ದಾವೆ ಮತ್ತು ಎಲ್ಲ ಫೇಸಿಂಗಲ್ಲೂ ಅವೈಲೇಬಲ್ ಇದ್ದಾವೆ. ನೋಡಿ 88 ಸೈಟ್ಗಳಲ್ಲಿ 88 ಸೈಟು ಕೂಡ ನಿಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು. ಯಾವ್ದು ಬೇಕಾದರೂ ಯಾವ ಫೇಸಿಂಗಲ್ಲಿ ಬೇಕೋ ನೀವು ಬಂದು ಬುಕ್ ಮಾಡ್ಕೋಬೋದು. ನೋಡಿ ಟೋಟಲ್ಲು ನೀವೇನಾದ್ರು 30-40 ತೊಗೊತೀನಿ ಅಂದರೆ 1,200 ಸ್ಕ್ವೇರ್ ಫೀಟು ಅಂದರೆ 39,60,000 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಈಸಿಯಾಗಿ ಲೋನ್ ಆಗುತ್ತೆ. ಯಾಕಪ್ಪ ಅಂದರೆ ಇದು ಟಾಪ್ ನಾಚ್ ಲೀಗಲ್ ಕ್ಲಿಯರ್ ಇರ್ತಕ್ಕಂಥ, ಟೈಟಲ್ ಕ್ಲಿಯರ್ ಇರ್ತಕ್ಕಂಥ ಡಾಕ್ಯುಮೆಂಟು. ಹಾಗಾಗಿ ನ್ಯಾಷನಲೈಸ್ ಬ್ಯಾಂಕಲ್ಲೇ ಲೋನ್ ಆಗೋದ್ರಿಂದ ನಿಮಗೆ ಒಂದು 5-10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕಷ್ಟೇ. ಸೊ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಇದು ರೂಢಾ ಅಪ್ರೂವ್ಡ್ ಇರ್ತಕ್ಕಂಥದ್ದು, ರಾಮನಗರ ಚನ್ನಪಟ್ಟಣ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್. ಇದು ಟೋಟಲ್ 88 ಸೈಟ್ಗಳಿದ್ದಾವೆ. ಸೊ 88ಕ್ಕೆ 88 ಸೈಟ್ಗಳು ಫ್ರೆಶ್ ಆಗಿ ನಿಮ್ಗೆ ಅವೈಲೇಬಲ್ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ರೆಂಟಲ್ ಇನ್ಕಮ್ ಬರಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದೊಳ್ಳೆ ಅಪ್ರಿಷಿಯೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಮೈಸೂರು ರೋಡಲ್ಲಿ ಬೇಕು ಅಂತಕ್ಕಂಥವ್ರು ರಾಮನಗರ ಮಾರ್ಕೆಟಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಲೇಔಟ್ ಇದು. ಆಲ್ರೆಡಿ ಡೆವಲಪ್ಮೆಂಟ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಟಾಪ್ ನಾಚ್ ಡೆವಲಪ್ಮೆಂಟ್ ಇದೆ ಮತ್ತು ಸುತ್ತಮುತ್ತ ಡೆವಲಪ್ಮೆಂಟು ಅಷ್ಟೇ ಅದು ಹಂಗೆ ಇದೆ ಮತ್ತು ಕನೆಕ್ಟಿವಿಟಿನೂ ಹಂಗೆ ಇದೆ. ನೀವು ಮೈಸೂರು ರೋಡಿಂದ ಬರ್ತೀರಾ ಈಸಿಯಾಗಿ ಇಲ್ಲಿಗೆ ಬರ್ಬೋದು, ಬೆಂಗಳೂರಿಂದ ಬರ್ತೀರಾ ಈಸಿಯಾಗಿ ಬರ್ಬೋದು, ಮಾಗಡಿ ರೋಡಿಂದ ಬರ್ತೀರಾ ಅದು ಕೂಡ ಈಸಿ ಕನೆಕ್ಟಿವಿಟಿ ಇದೆ. ರಾಮನಗರ ಅಂತಕ್ಕಂಥದ್ದು ಒಂದು ಎಲ್ಲದಕ್ಕೂ ಸೆಂಟ್ರ್ ಹಬ್ ಅಂತಲೇ ಹೇಳ್ಬೋದು. ಅಷ್ಟು ಪ್ರೈಮ್ ಲೊಕೇಶನಲ್ಲಿರ್ತಕ್ಕಂಥ ಲೇಔಟ್ ಇದು. ಮತ್ತು ಇದೆಲ್ಲ ಗುಡ್ಡಗಾಡುಗಳಲ್ಲಿ ಇಲ್ಲ, ಪಕ್ಕದಲ್ಲೇ ಊರಿದೆ ಸ್ನೇಹಿತರೆ. ಮನೆಗಳೆಲ್ಲ ಕಾಣ್ತಾ ಇರ್ಬೋದು. ಆ ಮನೆಗಳ ಪಕ್ಕದಲ್ಲೇ ಇರ್ತಕ್ಕಂಥದ್ದೇ ಈ ಲೇಔಟು. ಸುತ್ತ ಕಾಂಪೌಂಡ್ ಇರೋದ್ರಿಂದ ಹೈಟಲ್ಲಿ ಆ ಊರು ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೊಂದಾಗಿ. ನೋಡಿ SA ಲೇಕ್ ವ್ಯೂ ಮೆಡೋಸ್ ಈ ಲೇಔಟಲ್ಲಿ ಸೈಟ್ಗಳನ್ನ ಕೊಡ್ತಾ ಇರೋರು STR ಗ್ರೂಪ್ ಆಫ್ ಕಂಪನಿ ಸಂಸ್ಥೆ ಕಡೆಯಿಂದ ನಿಮಗೆ ಇಲ್ಲಿ ಲೇಔಟಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಮೈಸೂರು ರೋಡಲ್ಲಿ ಸೈಟ್ ಬೇಕು, ರಾಮನಗರದಲ್ಲಿ ಬೇಕು, ಒಂದೊಳ್ಳೆ ಲೊಕೇಶನಲ್ಲಿ ಬೇಕು, ಡಾಕ್ಯುಮೆಂಟ್ ಕ್ಲಿಯರ್ ಆಗಿರ್ಬೇಕಂದ್ರೆ ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು. ಈ ಲೇಔಟಲ್ಲಿ ಸೈಟ್ಗಳನ್ನ ತಗೊಳ್ಳೋದ ಯಾರು ಮಿಸ್ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ದಿನ ನಾವೇನು ನೋಡ್ತಾ ಇದೀವೋ ಕೆಂಗೇರಿ ಆಗಿರ್ಬೋದು, ಚಲಗಟ್ಟ ಆಗಿರ್ಬೋದು, RR ನಗರ ಸುತ್ತಮುತ್ತ ಆಗಿರ್ಬೋದು, ಸೊ ಅವತ್ತಿನ ದಿನ ಯಾರು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ಆ ಥರ ಇತ್ತು ಆ ಜಾಗನ, ಎಲ್ಲೋ ದೂರ ಅನ್ನೋರು ಏನೇನೋ ಅನ್ನೋರು. ಸೊ ಇವತ್ತಿನ ದಿನ ಅಲ್ಲಿ ಟಚ್ ಮಾಡೋಕ್ಕಾಗಲ್ಲ, ಆ ಥರ ಬೆಲೆ ಏರಿಕೆ ಆಗೋಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಇವತ್ತು ಈಸಿಯಾಗಿ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಅಂದರೆ ನೀವು ಆರಾಮ್ಸೆ ಇನ್ವೆಸ್ಟ್ಮೆಂಟ್ ಆದರೂ ಮಾಡ್ಕೋಬೋದು, ಅಥವಾ ಮನೆ ಏನಾದರೂ ಕಟ್ಕೊಂಡು ಇಲ್ಲೇ ಜೀವನ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ. 3,300 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ.